ಇವತ್ತು ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್ಸ್ ಈ ವರ್ಗದ ಜನರಿಗೆ ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮ ಮತ್ತು ಆಯೋಗದ ವತಿಯಿಂದ ಸುಮಾರು 4,000 ಜನರಿಗೆ ಪ್ರತಿಯೊಬ್ಬರಿಗೆ 40,000 ರೂಪಾಯಿನಂತೆ ಸಹಾಯಧನವನ್ನ ವಿತರಣೆ ಮಾಡಲಾಗಿದೆ. 4,000 ಜನ. ಅದರ ಜೊತೆಗೆ ಶಾಲಾ ಕಾಲೇಜುಗಳಲ್ಲಿ ಹೋಗ್ತಕ್ಕಂಥ ಮಕ್ಕಳಿಗೆ ಲ್ಯಾಪ್ಟಾಪ್ ಅನ್ನು ಕೂಡ ಕೊಡ್ತಕ್ಕಂಥದ್ದು ಮಾಡಿದೆ. ಈ ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್ಸ್ ಇದು 1972ನೇ ಇಸ್ವಿನಲ್ಲಿ ಮಲವರ ಪದ್ಧತಿನ ನಗರಾಭಿವೃದ್ಧಿ ಸಚಿವರಾಗಿದ್ದಾಗ ಇದನ್ನ ನಿಲ್ಲಿಸಿದ್ರು. ಅದಾದ್ಮೇಲೆ 1993 ಆಕ್ಟ್ ಮಾಡಿ ಕಾನೂನು ಮಾಡಿ ಸಫಾಯಿ ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್ಸ್ ಇರಬಾರದು ನಿಷೇಧ ಮಾಡ್ತಕ್ಕಂಥ ಅದೇ ಅಪ್ಪ ನಿಷೇಧ ಅಂತ ನಿಷೇಧ ಮಾಡಿದ್ರು. ಆದರೂ ಇನ್ನೂ ಕೂಡ ಕೆಲವರು ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್ ಕೆಲಸ ಮಾಡ್ತಕ್ಕಂಥದ್ದು ನಾವು ನೋಡಲಿಕ್ಕೆ ಸಾಧ್ಯ. ನಾನು ಈ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಕ್ ಬಯಸ್ತೇನೆ, ಇನ್ನು ಮುಂದೆ ಯಾರು ಕೂಡ ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್ಸ್ ಇರಕೂಡದು. ಅದನ್ನ ರದ್ದು ಮಾಡಿದ್ದಾರೆ. ಯಾರು ಕೂಡ ಅದರ ಕೈಲಿ ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್ಸ್ ಕೆಲಸವನ್ನು ಮಾಡಿಸಕೂಡದು. ಮಾಡಿದ್ರೆ ಅದು ಒಂದು ಅಪರಾಧ. ಕಾನೂನು ರೀತಿಯ ಅವ್ರ ಮೇಲೆ ಅಂತವ್ರ ಮೇಲೆ ಕ್ರಮ ತಗೊಳ್ಬೇಕಾಗ್ತದೆ. ಇದನ್ನ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಈ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮ 2016ರಲ್ಲಿ ನಾನೇ ಮಾಡಿಸಿದ್ದು ಇದನ್ನ. ಯಾಕಂತಂದ್ರೆ ಸಫಾಯಿ ಕರ್ಮಚಾರಿಗಳಿಗೆ ಆರ್ಥಿಕವಾಗಿ ಶಕ್ತಿ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಈ ನಿಗಮವನ್ನು ಅದಕ್ಕೆ ಮಾಡಲಿಕ್ಕೆ ಕಾರಣ ನಮ್ಮ ಮೈಸೂರಿನ ನಾರಾಯಣ ಆಯೋಗ, ಸಫಾಯಿ ಕರ್ಮಚಾರಿಗಳ ಆಯೋಗ ಇವರು ಮೊದಲಿನಿಂದಲೂ ಕೂಡ ನನಗೆ ಒತ್ತಾಯ ಮಾಡುತ್ತೇ ಇಲ್ಲ. ಸಫಾಯಿ ಕರ್ಮಚಾರಿಗಳ ಬಗ್ಗೆ ಮಾಡಬೇಕು ಅಂತೇಳಿ, ಅವ್ರಿಗೆ ಸಹಾಯ ಮಾಡಬೇಕು ಅಂತೇಳಿ ಅವ್ರ ಪರವಾಗಿ ಯಾವಾಗಲೂ ಕೂಡ ಹೋರಾಟ ಮಾಡಿದ್ರು. ಇದೇ IPD ಸಾಲಂತವರು ಕೂಡ ಮಂತ್ರಿಯಾಗಿದ್ದಾಗ ಅವ್ರ ಪರವಾಗಿ ಹೋರಾಟವನ್ನು ಮಾಡಿ MLA ಕೂಡ ಜಾಮೀನಿದ್ದಲ್ಲ ಬೆನಿಫಿಟ್ MLA ಆಗಿದ್ದು. ಅವ್ರ ಮಗನೇ ಅವರು ಅಶೋಕ ಸಾಲಪ್ಪ. ಸೊ ನಾನು ಇದಕ್ಕೆ ಆ ನಿಗಮ ಮಾಡೋದ್ರ ಜೊತೆಗೆ ಈ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಿದ್ರಲ್ಲ, ಆ ಗುತ್ತಿಗೆ ಪದ್ಧತಿಯನ್ನು ರದ್ದು ಮಾಡಬೇಕು. ಯಾರ್ಯಾರು ಪೌರ ಕಾರ್ಮಿಕರಿಗೆ ಕೆಲಸ ಮಾಡ್ತಾ ಇದ್ರು ಗುತ್ತಿಗೆ ಆಧಾರದ ಮೇಲೆ ಅವ್ರಿಗೆಲ್ಲರಿಗೂ ಕೂಡ ರದ್ದು ಮಾಡ್ತಕ್ಕಂಥ ಕೆಲಸವನ್ನ ಮಾಡೋದು.
ಬೇರೆ ಪೌರಾಡಳಿತ ಇಲಾಖೆಗಳಿರ್ಬೋದು, ಎಲ್ಲ ಕಡೆ 7,000 ಕೊಡ್ತಾ ಇದ್ರು. ನಾನು 7,000ದಿಂದ 17,000 ರೂಪಾಯಿ ಸಂಬಳ ಮಾಡಕ್ಕೆ ಇಲ್ಲ. 17,000 ರೂಪಾಯಿ ಇವ್ರಿಗೆ ಮಿನಿಮಮ್ ವೇಜಸ್ ಆಕ್ಟ್ ಕೂಡ ಜಾರಿಯಾಗಿರ್ಲಿಲ್ಲ. ಆ ಮಿನಿಮಮ್ ವೇಜಸ್ ಆಕ್ಟ್ ಅನ್ನ ಜಾರಿ ಮಾಡಿ ಪ್ರತಿಯೊಬ್ಬರಿಗೂ 17,000 ರೂಪಾಯಿ ಸಂಬಳ ಬರ್ತಕ್ಕಂಥ ರೀತಿಯಲ್ಲಿ ಮಾಡಬೇಕು, ಅವ್ರನ್ನೆಲ್ಲ ಕಾಯಂ ಮಾಡಬೇಕು ಅಂತಕ್ಕಂಥ ನನಗೆ ಅನೇಕ ಸಾರಿ ನಾರಾಯಣ ಕೂಡ ಮಾತಾಡಿದ್ದಾರೆ, ಬೇರೆಯವರು ಕೂಡ ಮಾತನಾಡಿದ್ದಾರೆ. ಇದರ ಸಂಘಟನೆಗಳು, ಪೌರ ಕಾರ್ಮಿಕರ ಸಂಘಟನೆಗಳು ಬೆಂಗಳೂರಿನಲ್ಲಿ ಅದಕ್ಕೋಸ್ಕರ ಕಾಯಂ ಮಾಡಿ ಚಳುವಳಿಗಳು, ಪ್ರತಿಭಟನೆಗಳು. ನಾನು ಹೋಗಿದ್ದೆ, ಆಗ ಅಲ್ಲಿ ಬೆಂಗಳೂರಿನಲ್ಲಿ ಪ್ರತಿಭಟನೆ ನಡೆದಂತ ಸಂದರ್ಭದಲ್ಲಿ ಹೋಗಿದ್ದೆ. ನಾನು ಅದನ್ನ ನಮ್ಮ ಸರ್ಕಾರ ಬಂದ ಮೇಲೆ ಅದನ್ನ ಪರಿಗಣಿಸ್ತೀವಿ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ದು. ಅದರಿಂದ ಪರ್ಮನೆಂಟ್ ಆಗ್ಲೇಬೇಕು. ಯಾಕಂದ್ರೆ ಪೌರ ಕಾರ್ಮಿಕರು ಕೂಡ ಮರ್ಯಾದೆಯಿಂದ, ಗೌರವದಿಂದ ಬಾಳನ್ನು ನಡೆಸತಕ್ಕಂಥ ಪರಿಸ್ಥಿತಿ ಇರಬೇಕು. ನಾವು ಸಮಾಜದಲ್ಲಿ ಕಟ್ಟ ಕಡೆಯ ಮನುಷ್ಯರು ಕೂಡ ಮಹಾತ್ಮ ಗಾಂಧೀಜಿಯವರು ಹೇಳಿದರು, ಸರ್ವೋದಯ ಆಗಲಿ, ಸರ್ವರ ಉದಯ ಆಗಲಿ, ಸರ್ವರ ಉದಯ ಆಗಲಿ. ಕಟ್ಟ ಕಡೆಯ ಮನುಷ್ಯನ ಆರ್ಥಿಕ ಸಾಮಾಜಿಕ ಶಕ್ತಿ ಬರಬೇಕು ಅಂತೇಳಿ, ಅವನಿಗೆ ಕಟ್ಟ ಕಡೆಯ ಮನುಷ್ಯನಿಗೆ ಆರ್ಥಿಕ ಸಾಮಾಜಿಕ ಶಕ್ತಿ ಬರಬೇಕು. ಬಟ್ ಒಂದು ಮಾತನ್ನ ನಾನು ನಿಮಗೆ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ, ನಿಮ್ಮ ಮಕ್ಕಳೆಲ್ಲ ವಿದ್ಯಾವಂತರನ್ನಾಗಿ ಮಾಡಬೇಕು. ವಿದ್ಯಾವಂತರಾದ್ರೆ ಅವ್ರು ಯಾರು ಕೂಡ ಸಫಾಯಿ ಕರ್ಮಚಾರಿ ಕೆಲಸಕ್ಕೆ ಬರಲ್ಲ, ಅವರು ಬೇರೆ ಕೆಲಸಕ್ಕೆ ಹೋಗ್ಬೇಕು. ನಿಮ್ಮ ಮಕ್ಕಳು ಕೂಡ ಡಾಕ್ಟರ್ಗಳಾಗಬೇಕು, ಇಂಜಿನಿಯರ್ಗಳಾಗಬೇಕು, ಪ್ರೊಫೆಸರ್ಗಳಾಗಬೇಕು, ಸೈಂಟಿಸ್ಟ್ಗಳಾಗಬೇಕು, ಲಾಯರ್ಗಳಾಗಬೇಕು, ಆಗ್ಬೇಕಾ ಬೇಡ? ಏನ್ ಬರೀ ಮೇಲ್ಗಡೆಯವರು ಆಗ್ಬೇಕಾ? ಕೆಳಗಡೆಯವರು ಕೂಡ ಆಗ್ಬೇಕು. ಕೆಳಗಡೆಯವರಿಗೆ ಬುದ್ಧಿ ಇಲ್ಲ ಅಂತಲ್ಲ, ಅವಕಾಶಗಳಿಲ್ಲ ಅಷ್ಟೇ. ಅವಕಾಶ ಸಿಕ್ಕಿದ್ರೆ ಎಲ್ರೂ ಕೂಡ ಬುದ್ಧಿವಂತರಾಗಲಿಕ್ಕೆ ಸಾಧ್ಯ. ಶಿಕ್ಷಣ ಸಿಕ್ಕಿದವರು ಬೇರೆ ಬರ್ತಾರೆ, ಶಿಕ್ಷಣ ಸಿಕ್ಕಿದವರು ಕೆಳಗಡೆ ಇರ್ತಾರೆ. ಅದಕ್ಕೆ ನಿಮ್ಗೆ ಅವಕಾಶ ಸಿಕ್ಕಿಲ್ಲ. ನಿಮ್ಮನ್ನೆಲ್ಲ ದಲಿತರು, ಅಸ್ಪೃಶ್ಯರು ಅಂತ ಅಂದ್ಬಿಟ್ಟು ದೂರ ಇಟ್ಬಿಟ್ರು. ಸೊ ಈ ಕಾರಣದಿಂದ ಇವತ್ತು ನೀವು ಪ್ರತಿಯೊಬ್ಬರು ಕೂಡ ಯಾವುದೇ ಕಾರಣಕ್ಕೆ ಎಷ್ಟೇ ಕಷ್ಟ ನಿಮ್ಮ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡಲೇಬೇಕು. ವಿದ್ಯಾವಂತರಾದ್ರೇನೆ ಗೌರವದಿಂದ, ಸ್ವಾಭಿಮಾನದಿಂದ ಬದುಕಲಿಕ್ಕೆ ಸಾಧ್ಯ. ನೀವು ಕಷ್ಟಪಡ್ತೀರಿ, ನಿಮ್ ತರನೇ ಮಕ್ಕಳು ಕೂಡ ಕಷ್ಟಪಡಬಾರ್ದು. ಅವರೆಲ್ಲರೂ ಕೂಡ ವಿದ್ಯಾವಂತರಾಗಿ, ಜವಾಬ್ದಾರಿ ಇರ್ತಕ್ಕಂಥ ನಾಗರಿಕರಾಗಿ ಉನ್ನತ ಸ್ಥಾನಗಳಿಗೆ ಹೋಗ್ತಕ್ಕಂಥ ಕೆಲಸವನ್ನ ಮಾಡಲಿಕ್ಕೆ ಮಾಡಬೇಕು. ಈಗ ನಾರಾಯಣ ನಮ್ಮ ಮೈಸೂರಿನಲ್ಲಿ ನಾನು ಮೇಯರ್ ಮಾಡೋವರೆಗೆ ಮೇಯರ್ ಆಗಿರ್ಲಿಲ್ಲ. ನಾರಾಯಣನ ಮೊದಲನೇ ಮೇಯರು. ಮೊದಲನೇ ಮೇಯರು, ಇಂಡಿಯಾದಲ್ಲೇ ಮೊದಲನೇ ಮೇಯರು ಮಾಡಿದ್ರೆ. ಅಷ್ಟೇ ಅಲ್ಲ, ಮೈಸೂರು ದಸರಾ ಮೆರವಣಿಗೆ ಇತ್ತಲ್ಲ, ನಾನು ಹೇಳಿದೆ, ನಾರಾಯಣನ್ ಕರೆದೆ, ನೀವು ನಡ್ಕೊಂಡು ಹೋಗ್ಬೇಡ, ಕುದುರೆ ಮೇಲೆ ಕೂತ್ಕೊಂಡು ಹೋಗ್ಬೇಕು, ಮಹಾರಾಜ ಇವ್ರು ನಿಮ್ಮ ಅಪ್ಪ ಅಮ್ಮ ಕಸ ಹೊಡಿತಿದ್ರು, ನೀನು ಕುದುರೆ ಮೇಲೆ ಕೂತ್ಕೊಂಡು ಹೋಗ್ಬೇಕು ಅಂತ ಹೇಳಿ ಕುದುರೆ ಮೇಲೆ ಆಮೇಲೆ ಸೀನಿಯರ್ ಕೊಟ್ಟಿದ್ದಾರೆ ಕೂಡ ಮುನ್ಸಿಪಲ್ ಪ್ರೆಸಿಡೆಂಟ್ ಆಗಿದ್ರು. ಬೇರೆಯವರು ಕೂಡ
ವಿಚಾರ. ಬಟ್ ಮೈಸೂರಿನ ಮೊದಲನೇ ಪ್ರಥಮ ಪ್ರಜೆ ಆದದ್ದು ನಾರಾಯಣ ಅಂತ. ಆಮೇಲೆ ಸಫಾಯಿ ಕರ್ಮಚಾರಿಗಳಿಗೆ ಮನೆ ಕಟ್ಟಿಕೊಳ್ಳಲಿಕ್ಕೆ 7.5 ಲಕ್ಷ ರೂಪಾಯಿ ಸಹಾಯಧನ ಕೊಡ್ತಕ್ಕಂಥದನ್ನ ಪ್ರಾರಂಭ ಮಾಡಿದ್ದು ನಮ್ಮ ಕಾಲದಲ್ಲೇ. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಹೇಳಿದ್ದಾರೆ, ಎಲ್ರಿಗೂ ಸಮಾನ ಅವಕಾಶಗಳು ಸಿಗ್ಬೇಕು, ಎಲ್ರಿಗೂ ಸಮಾನತೆ ಬರಬೇಕು, ಮತ್ತೆ ಸಮಾಜ ನಿರ್ಮಾಣ ಅಲ್ವಾ? ಏನೇ ಆಗಲಿ, ನಾನು ಮುಖ್ಯಮಂತ್ರಿ ಆಗಿರುವಾಗ ನಾರಾಯಣ ಒತ್ತಾಯ ಮಾಡಿ ಎಲ್ಲ ಬಗೆಹರಿಸಿದ್ರು. ನಿಮ್ಮ ಸಮಸ್ಯೆಗಳು ಅಂತ ಹೇಳಲ್ಲ, ಕೆಲವು ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ನಾರಾಯಣ ಒತ್ತಾಯ ಮಾಡೋದ್ರಿಂದ ಅವುಗಳನ್ನ ಮಾಡ್ತಕ್ಕ ಕೂತ್ಕೊಳ್ಳಪ್ಪ ತಮ್ಮ, ಅದು ಹೇಳಿದ್ನಲ್ಲೇ ಯಾಕೆ ಕೂತ್ಕೋ, ನಾವೇ ಮಾಡೋರ್ನೇ ಕೇಳೋದು, ಮಾಡದೇವರು ಯಾರನ್ನೂ ಕೇಳೋದಿಲ್ಲ. ಅದೇ ಬಂದಿರುತ್ತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಹೇಳಿದ್ರು, ವಿದ್ಯಾವಂತರಾಗಬೇಕು, ವಿದ್ಯೆ ಕಲಿಬೇಕು, ಸಂಘಟಿತರಾಗಬೇಕು, ಹೋರಾಟ ಮಾಡಬೇಕು ಅಲ್ವಾ? ವಿದ್ಯಾವಂತರಾಗಬೇಕು, ಸಂಘಟಿತರಾಗಬೇಕು, ಹೋರಾಟ ಮಾಡಬೇಕು. ಆಗ್ತಾನೆ ನಿಮ್ಗೆ ನಿಮ್ಮ ಹಕ್ಕುಗಳನ್ನು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದು. ಈಗ ಹೋರಾಟ ಮಾಡಿದ್ರೆ ಯಾರು ಕೊಡೋದಿಲ್ಲ ನಿಮ್ಗೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋರಾಟ ಮಾಡದೆ ಹೋಗಿದ್ರೆ, ಅವ್ರಿಗೆ ಕಾನ್ಸ್ಟಿಟ್ಯೂಷನ್ ಆಗದೆ ಕೊಡದೆ ಹೋಗಿದ್ರೆ ಈ ದೇಶಕ್ಕೆ, ನಾವೆಲ್ಲರೂ ಕೂಡ ಇವತ್ತು ನಾನು ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯನೇ ಆಗ್ತಿದೆ. ಅದಕ್ಕೆ ಕಾನ್ಸ್ಟಿಟ್ಯೂಷನ್ ನೀವು ಎಚ್ಚರಿಕೆಯಿಂದ ಇರಬೇಕು. ಯಾರು ಕಾನ್ಸ್ಟಿಟ್ಯೂಷನ್ ಬಗ್ಗೆ ಅಪಸ್ವರಗಳನ್ನು ಮಾತಾಡ್ತಾರೆ, ಕಾನ್ಸ್ಟಿಟ್ಯೂಷನ್ ಬದಲಾವಣೆ ಮಾಡ್ತೀವಿ ಅಂತವ್ರ ಬಗ್ಗೆ ಎಚ್ಚರಿಕೆ ಆಗಿರ್ಬೇಕು. ಯಾವುದೇ ಕಾರಣಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಬದಲಾವಣೆ ಆಗಬಾರದು, ದುರ್ಬಲಗೊಳಿಸಬಾರದು, ಸಂವಿಧಾನವನ್ನು ರಕ್ಷಣೆ ಮಾಡಬೇಕು. ಅದಕ್ಕೆ ನಾವೆಲ್ಲರೂ ಕೂಡ ಟೊಂಕ ಕಟ್ಟಿ ನಿಲ್ಲಬೇಕು. ಗೊತ್ತಾಯ್ತಾ? ಯಾರು ಸಂವಿಧಾನ ಪರ ಇದ್ದಾರೆ ಅವ್ರ ಪರವಾಗಿರ್ಬೇಕು. ಯಾರ ಪರ ಇರ್ತೀರಿ? ಸಂವಿಧಾನಕ್ಕೆ ವಿರುದ್ಧವಾಗಿರೋರ ಪರವಾಗಿ. ಯಾರು ಸಂವಿಧಾನ ವಿರೋಧಿಗಳಿದ್ದಾರೆ ಅವ್ರ ನಮ್ಮೆಲ್ಲರಿಗೂ ವಿರೋಧಿ ಅಲ್ವಾ? ಸಂವಿಧಾನಕ್ಕೆ ವಿರುದ್ಧವಾಗಿರೋರೆಲ್ಲರೂ ನಮ್ಮ ವಿರೋಧಿಗಳು. ಅವ್ರ ಜೊತೆ ಯಾವ ಕಾರಣಕ್ಕೂ ಹೋಗಬಾರ್ದು, ಹುಷಾರಾಗಿರಿ. ಆಯ್ತಾ? ಸೊ ಇದನ್ನ ಜ್ಞಾಪಕ ಇಟ್ಕೊಳ್ಳಿ. ಜಗಜೀವನ್ ರಾಮ್ ಅವರು ದೇಶದ ಮಹಾನ್ ನಾಯಕರು. ಅವರು ಕೂಡ ಅವ್ರು ಇಲ್ಲೇ ಹೋಗಿದ್ರೆ ಹಸಿರು ಕ್ರಾಂತಿ ಆಗ್ತಿದೆ ಈ ದೇಶದಲ್ಲಿ, ಆಹಾರದ ಸ್ವಾವಲಂಬನೆ ಆಗ್ತಿತ್ತ, ಅನ್ನಭಾಗ್ಯ ಇರ್ತಿತ್ತ. ಇವತ್ತು ಅನ್ನಭಾಗ್ಯ ಮಾಡಿದವರು ಯಾರು? ಅನ್ನಭಾಗ್ಯ ಕಾರ್ಯಕ್ರಮ ಜಾರಿ ತಂದವರು ಯಾರು? ಅದೆಲ್ಲ ಜ್ಞಾಪಕ ಇಟ್ಕೊಳ್ಳಿ ಅಷ್ಟೇ. ಇವರಿಗೆಲ್ಲ ನೀವು ಸ್ವಲ್ಪ ಹುಷಾರಾಗಿರ್ಬೇಕಿಲ್ಲ. ಯಾರು ಸಂವಿಧಾನಕ್ಕೆ ವಿರೋಧ ಮಾಡ್ತಾರೆ, ಸಂವಿಧಾನದ ವಿರುದ್ಧ ನಡೆಸಿರ್ತಾರೆ, ಯಾರು ಬಡವರ ಪರವಾಗಿರಲ್ಲ ಅವ್ರ ಬಗ್ಗೆ ಗುರುತಿಸ್ಕೊಂಡು ಅವ್ರನ್ನ ವಿರೋಧ ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಆಗ ಮಾತ್ರ ನೀವು ನಿಮ್ಮ ಹಕ್ಕುಗಳನ್ನು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ನಾನು ಸಮಯ ಇಲ್ಲದೆ ಇರೋದ್ರಿಂದ ಹೆಚ್ಚು ಮಾತಾಡಕ್ ಹೋಗಲ್ಲ. ಇವತ್ತು ಎಲ್ಲ ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್ಸ್ ಅವ್ರಿಗೆ
ಇವತ್ತು ಸಹಾಯ ಮಾಡ್ತಕ್ಕಂಥದ್ದನ್ನ ಮಾಡಿದ್ದೀವಿ. ನಾವು ಇಷ್ಟು ಮಾತ್ರ ಹೇಳ್ತೀನಿ, ಯಾರು ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನ ಇದ್ದಾರೆ ಅವ್ರ ಪರವಾಗಿ ನಾವಿರ್ತೇವೆ. ನಾವು ನಿಮ್ ಜೊತೆಯಲ್ಲಿ, ನೀವು ನಮ್ಮ ಜೊತೆ. ಆಗ್ಬೋದಾ? ಆಗ್ಬೋದೇನ್ರಿ? ಎಲ್ರಿಗೂ ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.